ಸರ್ ಒಂದು ಆರೋಪ ಇದೆ ತಮ್ಮ ಮೇಲೆ. ಯಶಸ್ವಿನಿ ಅವರು ಹೇಳಿದ್ರು ಪ್ರಥಮ ಸರ್ ಅವ್ರ ಪ್ರೊಸೀಜರ್ ಸರ್. ಘಟನೆ ಏನಾಯಿತು ವಿಡಿಯೋ ಸರ್, ಅದೇ ಜಾಗ ಕಾರಲ್ಲಿ ನಿಂತಿತ್ತು, ಬಂದ ತಕ್ಷಣ ಅಲ್ಲೇ ನಿಲ್ತು. ಬಂದ ತಕ್ಷಣ ನಿಲ್ತು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಪ್ರಶ್ನೆಗಳಿಗೆಲ್ಲ ಏನು ಗೊತ್ತಾ ಸರ್, ತೋರಿಸ್ತವ್ರನ್ನ ಅವ್ರು ಚೆಕ್ ಮಾಡ್ತಾರೆ. ಆ ಫೋನನ್ನು ಚೆಕ್ ಮಾಡೋ ತಂತ್ರಜ್ಞಾನ ಹೇಗಿದೆ ಅಂದರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ. ನೀವೇ ಎನ್ಕ್ವೈರಿ ಆಗೋಕ್ಕೂ ಮುಂಚೆ ನೀವೇ ಜಡ್ಜ್ಮೆಂಟ್ ಕೊಡಬೇಡಿ ಸರ್. ಇದಿಷ್ಟು ಹೇಳಬೇಕಾದ್ರೆ ಬಹಳ ತಾಳ್ಮೆಯಿಂದ ಬಹಳ ಗೌರವಪೂರ್ವಕ ನಾನು ಜಡ್ಜ್ಮೆಂಟ್ ಕೊಡೋದಿಲ್ಲ. ನಿಮಗೆ ಇಷ್ಟು ಹೇಳಿದ್ದೀನಿ ಸರ್, ಇದ್ರ ಮೇಲೆ ನಿಮ್ಗೆ ಹೆಂಗೆ ಬೇಕು ಹಂಗಾಗ್ಬೋದು ಸರ್. ಓಕೆ ಸರ್, ಯಾವ ರೀತಿ ಹೇಳಬೇಕು ಇಷ್ಟು ಹೇಳಿದಾಗಲೂ ನೀವು ಇದನ್ನೇ ನಂದೇ ತಪ್ಪು ಅಂದರೆ ನಾ ಏನು ನಿಮ್ಮ ಬಗ್ಗೆ ಮಾತಾಡಿದ್ನಲ್ಲ. ಬರ್ತಾ ಇದ್ದಂಗೆ ಏನಾಯ್ತು ಸರ್, ಕಾಯ್ತವ್ರಲ್ಲಿ ಟ್ರಂಪ್ ಬಂದಿರೋ ಕಾಯ್ಕೊಳ್ಳಿ. ಫಸ್ಟ್ ದೇವರು, ಆಮೇಲೆ ಟ್ರಂಪ್ ಅಂತ ಹೇಳ್ತಾರೆ. ಇದು ಏಜ್ ಆ್ಯಕ್ಟಲ್ಲಿ. ಸೊ ಇದು ಮುಗೀತು, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದೆ. ಅದಾದಮೇಲೆ ಅವರು ನಿಮಗೆ ಎಲ್ಲಿ ಊಟ ಆಗಿ ಇಲ್ಲಿಂದ ವಾಪಸ್ 1 ಸೆಕೆಂಡಲ್ಲಿಂದ ಇಲ್ಲಿ ಇಲ್ಲಿಬ್ಬರಿದ್ರು. ಕರೀತಾರೆ ಸರ್ ನಿನ್ನ ಮೇಡಮು. ನನಗೆ ಯಾರು ಮೇಡಮ್ ಇಲ್ಲಪ್ಪ, ನನ್ನ ಪಾಡಿಗೆ ನಾನು ಡೀಟೇಲ್ ವಾಪಸ್ ಇಲ್ಲಿಂದ ಅಲ್ಲಿ ಆ ಕಾರ್ ಹತ್ರ ಒಂದು 10 ಜನ ಅವೆಕೊಂಡು ತಪ್ಪಿಸಿದ ಅಲ್ಲಿ ಸರ್. ಇಲ್ಲ ಇಲ್ಲಿಂದ ಅಲ್ಲೋದ್ವಿ ಸರ್. ಅಲ್ಲಿ ಕಾರ್ ಹತ್ತಕ್ಕೆ ಹೋದಾಗ ಕಾರಲ್ಲಿ ಕರಿತವ್ರು ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಸರ್ ಒಂದು ಆರೋಪ ಇದೆ. ಯಶಸ್ವಿನಿ ಅವರು ಹೇಳಿದ್ರು ಪ್ರಥಮ ಪಬ್ಲಿಸಿಟಿ ಹುಚ್ಚ ಒಬ್ಬ ಅವನ ಬಗ್ಗೆ ಮಾತಾಡೋದೇ ಸರಿಯಲ್ಲ ಅಂತ ಹೇಳ್ತಾರೆ. ಒಳ್ಳೇದಾಗಿ ಸರ್, ಅವ್ರಿಗೆ ಒಳ್ಳೇದಾಗಿ. ಹೌದಾ, ಆಮೇಲೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. 2 ದಿನದಿಂದ ನಾನೇನು ಊಟ ಮಾಡಿರಲ್ಲ, ಬೇಸರ ಆಗಿತ್ತು. ಯಾರಿಗಾರು ಮಾಧ್ಯಮದವ್ರಿಗೆ ಬೇಸರ ಆಗಿದ್ರೆ ಅಷ್ಟೇ ನಾನು ಕ್ಷಮೆ ಕೇಳೋದು. ಇನ್ನು ಯಾರಿಗೂ ಉತ್ತರ ಕೊಡಬೇಕಾದಾಗತ್ತಿಲ್ಲ. ಯಾಕೆಂದರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ, ನಿಮ್ಮಿಂದ ಬೆಳೆದಿರ್ತೀವಿ, ನಿಮಗೆ ಅಷ್ಟೇ ಉತ್ತರ ಕೊಡಬೇಕು. ಮುಗಿದೋಯ್ತು. 1 ನಿಮಿಷ ಇರಿ, ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ. ಮಿಕ್ಕಿದ್ದವ್ರಿಗೆ ಅದೇ 1 ನಿಮಿಷ ಕಾನೂನಾತ್ಮಕವಾಗಲಿ. ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದೇನೆಂದರೆ, ನೆನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರು ಮಾಡಿ ಅವ್ರಿಗೆಲ್ಲ ನಾವು ಉತ್ತರ ಕೊಡೋಗತ್ತಿಲ್ಲ. ನಾನು ಉತ್ತರ 1 ನಿಮಿಷ ಸರ್, ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ. ನಂಗೆ ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇಲ್ಲ. ಇರಿ ಸರ್, ಸುಳ್ಳು ನಾನೇ ಒಪ್ಕೊಳ್ಳಿ, ದಯಮಾಡಿ ಹೇಳ್ತೀನಿ ಕೇಳಿ ಸರ್. ಇಲ್ಲ, ಹೇಳಲೇಬೇಡಿ ಸರ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮಿಂದ ತುಂಬ ಸಹಾಯ ಪಡ್ಕೊಂಡಿದ್ದೀನಿ. ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ. ಒಂದೇ ಮಾತು ಹೇಳ್ತೀನಿ, ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ. ನೆನ್ನೆ ತುಂಬ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅವ್ರನ್ನಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ. 1 ನಿಮಿಷ ಸರ್, ನನಗೆ ಹೇಳೋಕ್ಕಷ್ಟೇ ಬಿಡಿ. 2ನೇದು, ಮಾಧ್ಯಮದವ್ರಿಗೆ ಏನು ಬೇಜಾರಾಗಿದೆ ಅವ್ರಿಗಷ್ಟೇ ಕ್ಷಮೆ ಕೇಳಿ. ಯಾಕೆಂದರೆ ನಿಮ್ಮಿಂದ ಎಲ್ಲ ತಿಂದಿರ್ತೀವಿ, ನಾವು ಅನ್ನ ತಿಂದಿದ್ದೀವಿ, ಆಯಿತಾ? ಅದು ಬಿಟ್ಟು ಅವ್ರು ಹಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು, ನಾವು ಉತ್ತರ ಕೊಟ್ಕೊಂಡ್ರೆ ನಾಳೆ ಇನ್ನೊಂದು ಕೊಡ್ತಾರೆ. ದಯಮಾಡಿ ಸರ್, ಹೇಳಿದ್ನಲ್ಲ, ಇಲ್ಲಿಗೆ ಇದು ಮುಗೀತು. ನನ್ನ ಕೆಲಸ, ನಾನು ಕಂಪ್ಲೇಂಟ್ ಕೊಡಬೇಕು. 1 ನಿಮಿಷ ಸರ್, 1 ನಿಮಿಷ ಸರ್. ಸರ್ ದಯವಿಟ್ಟು, ಇಲ್ಲ ಸರ್, ಥ್ಯಾಂಕ್ ಯು ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಅಲ್ಲ, ಆರೋಪಕ್ಕೆ ನೀವು ಉತ್ತರ ಕೊಟ್ಟು ನೀವು ಯಾಕೆ ಮನವರಿಸ್ತಿದ್ರಿ? ಅದನ್ನ ಘಟನೆ ಆಗೇ ಇಲ್ಲ ಅಂತ ಹೇಳ್ತಾರೆ ಅವರು. ಅಲ್ಲ, ಹೇಳ್ಬೇಕಲ್ಲ ಸರ್. ಈಗ ಆರೋಪ ಓಪನ್ ಮಾಡಕ್ಕೆ ಅವ್ರ ಘಟನೆನೇ ಆಗಿಲ್ಲ ಅಂತ ಹೇಳ್ತಾವ್ರಲ್ಲ ಸರ್. ಅದನ್ನು ಪೊಲೀಸ್ ಎನ್ಕ್ವೈರಿ ಮಾಡ್ತಂಗೆ ಬಿಡಿ, ಅಷ್ಟೇ ಅಲ್ವಾ? ಸತ್ಯನೂ ಸುಳ್ಳು ಗೊತ್ತಾಗುತ್ತೆ. ಅದನ್ನು ಹೇಳಬೇಕು ಅಷ್ಟೇ ಸರ್. ನೀವು ಹೇಳಿದ್ನಲ್ಲ, ನಾನು ಹೇಳ್ತೇನೆ 1 ನಿಮಿಷ ಹಂಗೆ ಮಾಡಬಾರ್ದು, ಅದೇ ತಪ್ಪು. ಯಾವಾಗಲೂ ನೀವು ಮಾಡೋದು ಹಿಂಗೆ ಅದು. ದಯವಿಟ್ಟು ಹೇಳ್ತೀನಿ ಕೇಳಿ. 1 ನಿಮಿಷ, ಅಯ್ಯೋ ದಯವಿಟ್ಟು ಹೇಳ್ತೀನಿ ಕೇಳಿ. ಅವ್ರು ಎನ್ಕ್ವೈರಿ ಮಾಡ್ತಾರೆ, ಸತ್ಯನೂ ಸುಳ್ಳು ಹೊರಗೆ ಬರುತ್ತೆ. ತಪ್ಪೇ ಮಾಡಿದವ್ರು ಆರೋಪ ಮಾಡ್ತಾರೆ, ಮಾಡ್ಕೊಳ್ಳಿ. ನೆನ್ನೆ ಒಂಚೂರು ಕೋಪದಲ್ಲಿದ್ದೆ ಸರ್. 1 ನಿಮಿಷ ಸರ್, ನೆನ್ನೆದು ಅಷ್ಟಕ್ಕೆ ಕ್ಷಮೆ ಬಿಟ್ಟರೆ ನಂಗೆ ಇನ್ಯಾವ ವಿಚಾರದಲ್ಲೂ ಗಿಲ್ಟ್ ಇಲ್ಲ.
ಆರಾಮಾಗಿರಿ. ಯಾಕೆಂದರೆ ಸುಮ್ಮನೆ ಯಾರು ಬಂದು ಅವ್ರು ನನ್ನ ಲೈಫಲ್ಲಿ ಬಂದೇ ಇಲ್ಲ ಸರ್. ಯಾಕಂಗೆ ಹೇಳಿದ್ರೆ ಗೊತ್ತಿಲ್ಲ ಸರ್. ಒಂದು ಕೆಲಸ ಮಾಡಿ, ಅವ್ರನ್ನಾರು ಡ್ಯೂಟಿ ಮಾಡೋಕೆ ಬಿಡಿ. ಅಟ್ಲೀಸ್ಟು ಬೇಕರಿ ರಘು ಅವರು ಘಟನೆ ನಡೆದ ಸ್ಥಳದಲ್ಲೇ ಇರಲಿಲ್ಲ, ಸುಮ್ಮನೆ ಪ್ರಥಮ ಅವರು ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಪ್ರಚಾರಕ್ಕಾಗಿ ಅವ್ರ ಮೇಲೆ ದೂರು ಕೊಡೋಂಥದ್ದು ಏನಿತ್ತು, ಅವ್ರು ಇಲ್ಲವೇ ಇಲ್ಲ ಜಾಗ ಅಂಥವ್ರ ಮೇಲೆ ಯಾಕೆ ಕೊಟ್ಟರು ಪ್ರಥಮ ಅವರು? ಸರಿ ಸರ್, ಆಯ್ತು. ಈಗ CDR ಎಲ್ಲ ತೆಗೆದು ಚೆಕ್ ಮಾಡ್ತಾರೆ, ನೋಡ್ರೋರೆಲ್ಲ ಹೇಳ್ತಾರೆ, ದಾಖಲಾತಿಲಿ ಯಾರು. ಈಗ ನೀವೇ ಹೇಳಿದ್ರಿ ಅವ್ರ ಮಕ್ಕನೇ ನೋಡಿಲ್ಲ ಅಂತ. ಯಾವ ತರ ಐಡೆಂಟಿಫೈ ಮಾಡಿ ದೂರ ದಾಖಲು ಮಾಡಿದ್ರಿ ತಾವು? ಏನಂತ ಯಶಸ್ವಿನಿ ಅವ್ರ ಮುಖ ನೋಡಿಲ್ಲ ಸರ್ ತಾವು? ಯಶಸ್ವಿನಿ ಅವರು ಅವರೇ ಫೋಟೋ ಬಿಟ್ಟು ಬೇಕರಿ ಅವ್ರ ಮಕ್ಕ ನೋಡಿಲ್ಲ ಅಂತ ಹೇಳಿ ಸರ್. ಒಂದು ಕೆಲಸ ಮಾಡಿ ಸರ್, ನನಗೆ ಅವರೇ ಹೆಸರು ಹೇಳಿದ್ರು. ನಾನು ಯಾರು ಗೊತ್ತಾ ಅಂದ್ಬಿಟ್ಟು ಹೆಸರು ಹೇಳಿದ್ರು. ಅವ್ರು ಹೇಳಿದ್ರು ಎಲ್ಲೋ ಸರ್ ಒಂದು ಕೆಲಸ ಮಾಡಿ, ನಾನು ಹೇಳಬೇಕಾದ್ರೆ ಇವತ್ತು ಒಂದು ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಿತ್ತು. ಮಾಧ್ಯಮದ ಮೇಲೆ ನನ್ನ ಆಕ್ರೋಷ್ಟಲ್ಲಿ ಅದು ಬಿಟ್ಟು ಇನ್ನೆಲ್ಲವೂ ಕಾನೂನಾತ್ಮಕವಾಗಿ ಆಗುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಮುಗಿಸೋಣ ಅಂತ ಇದ್ದೆ, ಕ್ಲೋಸ್ ಮಾಡೋಣ ಅಂತ. ಅವ್ರು ಹಿಂಗೆ ಅಂದಾಗ ಯಾರು ತಪ್ಪಿರುತ್ತೆ ಅವ್ರು ಹೋಗ್ತಾರೆ ಬಿಡಿ ಸರ್. ನಂದಿದ್ರೆ ನಾನೇ ಹೋಗ್ತೀನಿ. ಈಗ ಅವರಿಗೆ ಜಾಮೀನು ಬಿಡಿ ಸರ್, ಒಳ್ಳೇದಾಗಿ. ಹೌದಾ, ನಂಗೆ ಗೊತ್ತಿಲ್ಲ. ಒಳ್ಳೇದಾಗಿ ಸರ್. ಹಂಗಾರೆ ಅವ್ರು ಒಂದು ಕೆಲಸ ಮಾಡಿ ಸರ್, ಹಂಗಾರೆ ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಕಿ ಸರ್, ಆಯ್ತು ಸರ್. ಪ್ರಚಾರದ ಆಯ್ತು ಸರ್. ಪ್ರಥಮ್ನ ಬಿಡೋ ಮಗಳೇ ಅಲ್ಲ ನಾನು. ಆಯ್ತು ಅವ್ರ ಅಪ್ಪನ ಮಗಳಾಗಿ ನನ್ನ ಮಗಳು, ಅದು ಯಾರ ಮಗಳು? ಆಯ್ತು ಬಿಡಿ ಸರ್, ಹೇಳ್ತಾ ಇದ್ದೀನಿ. ಎಷ್ಟು ಹೇಳ್ದಾ ಇದೆ ಸರ್, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ವಾ? ನಾನು ಉತ್ತರ ಕೊಡ್ಬೇಕಾದ್ರೆ ಮಾಧ್ಯಮಕ್ಕೆ ಅಷ್ಟೇ ನಿಮ್ಗೆ ಕ್ಷಮೆ ಕೇಳಬೇಕು ಹೇಳ್ತೀನಿ. ನೀವು ಎಷ್ಟು ಕೇಳಿದ್ರು. ಥ್ಯಾಂಕ್ ಯು. ದಯಮಾಡಿ ಒಂದು ಅವಕಾಶ ಸರ್, ಒಂದು ಅವಕಾಶ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕೇಳಬೇಕು, ಫುಲ್ ಕೇಳಿಸ್ಕೊಡಿ. ಚುಚ್ಚುಕ್ ಬಂದವರೇ ಆಯ್ತು. ಮಸಿ ಬಳಿತೀವಿ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಅವಹೇಳನಕಾರಿ ಯಾವಾಗ ಮಾತಾಡ್ಬೇಕು? ಯಾಕೆ ಆವೇಶ? ನಾ ಹೇಳಿಲ್ಲ ಕ್ರಮ ಸಾಹೇಬ್ರು ಹೇಳಿದ್ದಾರೆ. ಸಾಹೇಬ್ರು ಹಂಗೆಲ್ಲ ಮಾಡಂಗ ಮಾಡ್ತಾರೆ. ಇದು ಸುಮ್ಮನೆ ಇರು ಮಂಜು. ಕಾನೂನು ಕೈ ತಗೋಬೋದ? ನೀವು ಹೇಳ್ರಿ ಸರ್. ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ಮಾತಾಡು. ನಾವು ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ಕೈ ಮಾಡೋದು ತಪ್ಪಲ್ವಾ? ನಾವು ಕೈ ಮಾಡಿಲ್ಲ ಸರ್. ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ನೋಡಿ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅವೆಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದ್ದೀವಿ. ಅದು ತಪ್ಪೇ ಕಾನೂನು ಪ್ರಕಾರವಾಗಿ. ಅದು ತಪ್ಪು ತಾನೆ ಸರ್. ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್. ಕೇಳಿಸ್ಕೊಡಿ. ಚುಚ್ಚುಕ್ ಬಂದವರೇ ಮಸಿ ಬಡೀರಿ. ಕಪ್ಪು ಮಸಿ ಬಳಿತೀವಿ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಅವಹೇಳನಕಾರಿ ಯಾವಾಗ ಮಾತಾಡ್ಬೇಕು? ಯಾಕೆ ಆವೇಶ? ನಾ ಹೇಳಿಲ್ಲ ಕ್ರಮ ಈ ಥರ ಮಾಡೋದು ನೀವು. ಮಾಡಂಗಿಲ್ಲ ನೋಡು. ಹಂಗೆಲ್ಲ ಮಾಡಂಗಿಲ್ಲ. ಕ್ಷಮೆ ಕೇಳೋದು ಇನ್ನೊಂದು ಮತ್ತೊಂದು ಮಾಡ್ತಾರೆ. ಇದು ಏನಪ್ಪ ನೀವೆಲ್ಲ ಕಾನೂನು ತಿಳುವಳಿಕೆ ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ದಯಮಾಡಿ ಒಂದು ಅವಕಾಶ ಸರ್. ಒಂದು ಅವಕಾಶ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕೇಳಬೇಕು, ಫುಲ್ ಕೇಳಿಸ್ಕೊಡಿ. ಚುಚ್ಚುಕ್ ಬಂದವರೇ ಕಪ್ಪು ಮಸಿ ಬಳಿತೀವಿ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಅವಹೇಳನಕಾರಿ ಯಾವಾಗ ಮಾತಾಡ್ಬೇಕು? ಯಾಕೆ ಆವೇಶ? ನಾ ಹೇಳಿಲ್ಲ ಕ್ರಮ ಮಾಡಂಗಿಲ್ಲ ನೋಡು. ಹಂಗೆಲ್ಲ ಮಾಡಂಗಿಲ್ಲ. ಅವರು ಕ್ಷಮೆ ಕೇಳೋದು ಇನ್ನೊಂದು ಮತ್ತೊಂದು ಮಾಡ್ತಾರೆ. ಇದು ಸುಮ್ಮನೆ ಇರು ಮಂಜು. ಅಲ್ಲ, ಇದು ಏನಪ್ಪ ನೀವೆಲ್ಲ ಕಾನೂನು ತಿಳುವಳಿಕೆ. ನಾವು ನಿಮ್ಗೆ ಬೆಲೆ ಕೊಡ್ತೀವಿ. ಕಾನೂನು ಕೈ ತಗೋಬೋದ? ನೀವು ಹೇಳಿ ಸರ್. ನಾವು ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ಮಾತಾಡಪ್ಪ, ಮಾತಾಡು, ಆರ್ಗ್ಯುಮೆಂಟ್ ನಾವು ಮಾಡು. ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ಕೈ ಮಾಡೋದು ತಪ್ಪಲ್ವಾ? ನಾವು ಕೈ ಮಾಡಿಲ್ಲ ಸರ್. ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ನೋಡಿ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅವೆಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದ್ದೀವಿ. ಅದನ್ನು ತಪ್ಪೇ ಕಾನೂನು ಪ್ರಕಾರವಾಗಿ.
ಅದು ತಪ್ಪು ತಾನೆ ಸರ್. ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್, ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್. ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು, ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್. ಸರ್, ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಬಾಬಾ ಸಾಹೇಬರು ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್. ಈ ಕಣ್ಸಪ್ಪ ಒಳ್ಳೇದು, ನೀವು ಮಾಡ್ರಿ, ನೀವೇನೇನು ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ. ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಂತ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ, ಸ್ಟೇಷನ್ ಇಂದ ಈಚೆ ಕಡೆ ಸರ್ ಇದು ಸಾರ್ವಜನಿಕರ ಆಸ್ತಿ. ಅದು ಕೂಡ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು, ಅದು ಕೂಡ ಸಾರ್ವಜನಿಕರ ಆಸ್ತಿ. ಅದು ತಪ್ಪಾಗ್ತದೆ ನೋಡು. ಏನಿದೆ ರೈಟಿಂಗ್ ಅಲ್ಲಿ ಬರ್ಸ್ಕೊಡ್ರಿ. ನೀವೇನ್ ಕೊಡ್ತೀರಾ ಕಂಪ್ಲೇಂಟ್, ಅದ್ರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ, ಎಲ್ಲಾ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದಾರೆ. ಆ ದೂರು ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ ತಾನೆ ಸರ್. ಇಲ್ಲಿ ಡೈರೆಕ್ಟ್ ಆಗಿ ಸ್ಟೇಷನ್ ಬಂದಿದ್ದಾರಲ್ಲ, ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಾ ಕಡೆ ದೂರು ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ. ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ. ಈಗ ನಾವು ಇಲ್ಲಿ ನೀನು ದೂರು ಕೊಟ್ಟರೆ ನೀವು ಅದನ್ನ ತಗೊಂಡು ಎಲ್ಲಾಗಿದೆ ಇನ್ಸಿಡೆಂಟ್ ಅನ್ನು ಕಳ್ಸಿಕೊಡ್ತೀನಿ. ಇಲ್ಲೇ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ. ನಾವು ಮ್ಯಾನ್ ಹ್ಯಾಂಡಲ್ ಮಾಡಿಲ್ಲ, ತಪ್ಪು ಮಂಜು. ಮಾಡಕ್ ಹೋಗ್ಬಾರ್ದು. ಒಂದು ಸಂಘಟನೆಯಲ್ಲಿ ಇದ್ದೀರಾ, ನಾವು ಮ್ಯಾನ್ ಹ್ಯಾಂಡಲ್ ಮಾಡಿಲ್ಲ. ಇಲ್ಲಿ ಫೋಟೋಸ್ ಇದೆ, ವಿಡಿಯೋಸ್ ಇದೆ. ಇಲ್ಲಿ ಮ್ಯಾನ್ ಹ್ಯಾಂಡಲ್ ಯಾರು ಮಾಡಿಲ್ಲ. ನಾವು ಕಪ್ಪು ಮಸಿ ಬಳಿಯೋದಕ್ಕೆ ಸಂವಿಧಾನದ ಬಗ್ಗೆ ಹಗುರವಾಗಿ ಅದು ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ನಾನ್ ಫೋರ್ಸ್ ಮಾಡಕ್ಕಾಗಲ್ಲ. ನನ್ ಏನ್ ಡ್ಯೂಟಿಗೆ ನಾನ್ ಮಾಡ್ಬೇಕು. ಅಧಿಕಾರ